ಮಂತ್ರಿಗಿರಿ ಸಿಗದೇ ಇದ್ದಿದ್ದಕ್ಕೆ ಟಿಬಿ ಜಯಚಂದ್ರ ಅವರ ಮುನಿಸು ನಿಲ್ತಾನೆ ಇಲ್ಲ, ಮತ್ತೆ ಮುಂದುವರಿತಾ ಇದೆ. ಸ್ವಪಕ್ಷದ ಸರ್ಕಾರದ ವಿರುದ್ಧವೇ ತೊಡೆ ತಟ್ಟಿದ್ದಾರೆ ಹಿರಿಯ ಶಾಸಕ ಟಿಬಿ ಜಯಚಂದ್ರ ಅವರು. ವಿಧಾನಸಭೆ ಸ್ಪೀಕರ್ಗೆ ಈ ಬಗ್ಗೆ ಪತ್ರ ಕೂಡ ಬರೆಯೋದಕ್ಕೆ ಮುಂದಾಗಿದ್ದಾರೆ. ಜಯಚಂದ್ರ ಅವರು ವಿಧಾನಸಭೆ ಸ್ಪೀಕರ್ಗೆ ಪತ್ರವನ್ನು ಕೂಡ ಸಿದ್ಧಪಡಿಸಿಕೊಂಡಿದ್ದಾರೆ. ಆಡಳಿತ ಪಕ್ಷದ ಸದಸ್ಯರ ಸಾಲಿನಲ್ಲಿ ಕುಳಿತುಕೊಳ್ಳೋದಕ್ಕೆ ಇಷ್ಟ ಇಲ್ಲ, ವಿಪಕ್ಷ ಸಾಲಿನಲ್ಲಿ ಕುಳಿತುಕೊಳ್ಳೋದಕ್ಕೆ ಆಸನ ಕಲ್ಪಿಸಬೇಕು ಅಂತ ಸ್ಪೀಕರ್ಗೆ ಅವರು ಪತ್ರ ಬರೆದಿದ್ದಾರೆ. ವಿಧಾನಸಭೆ ವಿಪಕ್ಷ ನಾಯಕರ ಸಾಲಿನಲ್ಲಿ ಆಸನ ನೀಡಬೇಕು ಅಂತ ಟಿಬಿ ಜಯಚಂದ್ರ ಅವರು ಬೇಡಿಕೆ ಇಟ್ಟಿದ್ದಾರೆ. ಆಡಳಿತ ಪಕ್ಷದ ಜೊತೆಗೆ ಕೂತ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ವಿಪಕ್ಷದವರು ಎಲ್ಲಿ ಕೂಡ್ತಾರಲ್ಲ ಅಲ್ಲಿ ನನಗೆ ಆಸನ ಬೇಕು ಅಂತ ಅವರು ಸ್ಪೀಕರ್ಗೆ ಪತ್ರ ಬರೆಯೋದಕ್ಕೆ ಮುಂದಾಗಿದ್ದಾರಂತೆ. ಇದಕ್ಕೆ ಸಂಬಂಧಪಟ್ಟಂತೆ ಪತ್ರ ಕೂಡ ಸಿದ್ಧಪಡಿಸ್ಕೊಂಡಿದ್ದಾರೆ. ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಎಷ್ಟರ ಮಟ್ಟಿಗೆ ಬೇಗುದಿ ಆರಂಭ ಆಗಿದೆ ಅನ್ನುವಂಥದ್ದಕ್ಕೆ ಇದು ಸ್ಪಷ್ಟ ಉದಾಹರಣೆ. ಟಿಬಿ ಜಯಚಂದ್ರ ಅವರು ಇದು ಒಂದು ರೀತಿಯಾಗಿ ವಿಪಕ್ಷಗಳ ಸಾಲಿಗೆ, ವಿಪಕ್ಷಗಳ ಜೊತೆಗೆ ನಿಂತ್ಕೊಳ್ಳೋದಕ್ಕೆ, ತಮ್ಮದೇ ಸರ್ಕಾರದ ವಿರುದ್ಧ ನಿಂತ್ಕೊಳ್ಳೋದಕ್ಕೆ ಈಗ ಸಿದ್ಧವಾಗ್ತಾ ಇದ್ದಾರೆ. ಅಂದರೆ ಎಷ್ಟರ ಮಟ್ಟಿಗೆ ತೀವ್ರವಾಗಿರೋ ಅಸಮಾಧಾನ ಭುಗಿಲೇಳ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ನನಗನ್ಸುತ್ತೆ ಸರ್, ಒಂದು ವೇಳೆ ಏನಾದರೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮೆಜಾರಿಟಿ ಏನಾದರೂ ಇಲ್ಲದೆ ಇದ್ದಿದ್ರೆ ಬಹುತೇಕವಾಗಿ ಕಾಂಗ್ರೆಸ್ ಪಕ್ಷದ ಸರ್ಕಾರವೇ ಬಿದ್ದು ಹೋಗ್ತಾ ಇತ್ತು ಏನೋ. ಯಾಕಂದರೆ ಒಂದು ಪತ್ರ ಬರೆದು ವಿಪಕ್ಷದವರು ಎಲ್ಲಿ ಕೂರ್ತಾರೆ ಅಲ್ಲೇ ನನಗೆ ಆಸನ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಂತಂದರೆ ಇದು ತುಂಬಾ ಜಾಸ್ತಿ ಬಹುಮತ ಇರೋದಕ್ಕೆ ಮಾತ್ರ ಸರ್ಕಾರ ಉಳ್ಕೊಂಡಿದೆ ವಿನಃ ಆಗ ವಿಪಕ್ಷಗಳಿಗೆ ಬಹುದೊಡ್ಡ ಅವಕಾಶ ಚಾನ್ಸ್ ಇತ್ತು, ದೊಡ್ಡ ಅವಕಾಶ ಸಿಗ್ತಾ ಇತ್ತು. ಹೌದು, ಹೀಗಾಗಿ ಬಿಜೆಪಿ ಅವರು ಕೂಡ ಏನು ಮಾಡೋದಕ್ಕಾಗದೆ ಏನಪ್ಪ ಮಾಡೋದು, ಆ ಒಂದು ಅವಕಾಶ ಇಲ್ವಲ್ಲ ಅಂಥೇಳಿ. ಯಾಕಂದರೆ ಕುಮಾರಸ್ವಾಮಿ ಅವ್ರನ್ನೂ ಕೂಡ ಭಾಳಷ್ಟು ಲೈಟಾಗಿ ತಗೊಳ್ಳೋಕೆ ಸಾಧ್ಯ ಇಲ್ಲ. ಒಂದು ವೇಳೆ ಏನಾದರೂ ಕಡಿಮೆ ಬಹುಮತ ಇದ್ದಿದ್ದರೆ ಬಹುತೇಕವಾಗಿ ಕುಮಾರಸ್ವಾಮಿ ಅವರಿಗೆ ಒಳ್ಳೆ ಅವಕಾಶ ಇತ್ತೇನೋ. ಈಗಲೂ ಕೂಡ ಒಂದಷ್ಟು ಮಂದಿ ಅಸಮಾಧಾನಿತ ಶಾಸಕರು ಪಕ್ಷ ತೊರೆಯುವಂತ ಚಿಂತನೆ ನಡೆಸ್ತಿದ್ದಾರೆ ಅನ್ನುವಂಥದ್ದು ಕೇಳಿಬರ್ತಾ ಇರುವಂತ. ಬಹುಶಃ ಅಂಥದ್ದೇನಾದ್ರೂ ಸಾಧ್ಯತೆಗಳಿದ್ರೆ ವಿರೋಧ ಪಕ್ಷಗಳು ಅದನ್ನ ಅವಕಾಶವಾಗಿ ಬಳಸ್ಕೊಳ್ಳುವಂತ ಚಾನ್ಸ್ ಕೂಡ ಇದೆ. ಹೌದು, ಅಲ್ಲ ಏನು ಮಾಡೋದು ಬೇಕಾಗಿಲ್ಲ. ಇಲ್ಲಿ ಸರ್ಕಾರ ಬೀಳೋದಕ್ಕೆ ಎಷ್ಟು ಮೆಜಾರಿಟಿ ಬೇಕಲ್ಲ ಅಷ್ಟು ಜನ ರಿಸೈನ್ ಮಾಡಿದ್ರು ಸಾಕಾಗೋಯ್ತು. ಅಲ್ಲಿಗೆ ಕುಮಾರಸ್ವಾಮಿ ಅವರಿಗೆ ಒಳ್ಳೆ ಅವಕಾಶ ಸಿಕ್ಕಾಗುತ್ತೆ ಮೆಜಾರಿಟಿನ ಪ್ರೂವ್ ಮಾಡೋದಕ್ಕೆ. ಹಾಗಾಗಿ ಇಲ್ಲಿ ನೋಡಿದಾಗ ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ತುಂಬಾ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಒಂದು ಪರಿಸ್ಥಿತಿ. ಬಿಸಿ ತುಪ್ಪ ಬಾಯಲ್ಲಿ ಇಟ್ಕೊಂಡಂಗೆ ಹಾಗಾಗ್ಬಿಟ್ಟಿದೆ. ಮತ್ತೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಂದಿನ 1.5-2 ವರ್ಷ ಏನಿದೆ ಅಲ್ಲಂತರೂ ಸಮಾಧಾನವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇವರ ಮನವೊಲಿಸ್ತಾ, ಇವರನ್ನ ಸಂತೋಷ ಪಡಿಸ್ತಾ, ಇವ್ರಿಗೋಸ್ಕರನೇ ಅವರು ಮುಂದಿನ 1.5 ವರ್ಷವನ್ನ ಈಗ ಚುನಾವಣಾ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾದಂತ ಸಮಯ ಇದು ಅಸೆಂಬ್ಲಿ ಚುನಾವಣೆಗೆ. ಹೌದು, ಅದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕಂಪ್ಲೀಟ್ ಆಗಿ ಕೈ ಕಾಲು ಕಟ್ಟಾಕಿ ಕೂರಿಸ್ಬಿಟ್ಟಿದ್ದಾರೆ ಸರ್. ಈಗ ಇದು ಸಚಿವ ಸ್ಥಾನಾಕಾಂಕ್ಷಿಗಳನ್ನು ಸಮಾಧಾನ ಪಡಿಸಬೇಕು. ಈಗ ನೆಕ್ಸ್ಟ್ ಖಾತೆ ಹಂಚಿಕೆ ಕಗ್ಗಂಟು ಶುರು ಆಗುತ್ತೆ. ಆಗ್ಲೂ ಕೂಡ ಅದೊಂದು 6 ತಿಂಗಳು ಎಳ್ಕೊಂಡು ಹೋಗುತ್ತೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಇದು ಒಂದು ರೀತಿ ಭಾರಿ ಒಂದು ಸಂಕಷ್ಟ, ಜೊತೆಗೆ ಒಂದು ಸ್ಪೀಡ್ ಬ್ರೇಕರ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಲ್ಲ. ಹಂಪ್ ಸಿಕ್ಕಂಗೆ. ಹೌದು, ಹೊಸ ಮಂತ್ರಿಗಳಿಗೆ